ಶತಾಯುಷಿ ಭೀಮಣ್ಣ ಖಂಡ್ರೆ ನಿಧನದ ಹಿನ್ನೆಲೆ ನಿವಾಸದಲ್ಲಿರಿಸಲಾಗಿದ್ದ ಪಾರ್ಥಿವ ಶರೀರವನ್ನ ವೇದಿಕೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಹೆಗಲ ಮೇಲೆ ಹೊತ್ತು ವೇದಿಕೆ ಮೇಲೆ ತಂದಿಟ್ಟಿದ್ದಾರೆ ಕುಟುಂಬಸ್ಥರು, ಅವರ ಅಭಿಮಾನಿಗಳು. ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಕುಟುಂಬಸ್ಥರು. ಮಧ್ಯಾಹ್ನ 1ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಸಿಗಲಿದೆ. ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರ ಧ್ವಜವನ್ನು ಹೊರಿಸಿ ಸರ್ಕಾರಿ ಗೌರವವನ್ನು ಕೂಡ ನೀಡಲಾಗ್ತಾ ಇದೆ. ತಂದೆಯ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಟ್ಟಿದ್ದಾರೆ ಮಗ ಈಶ್ವರ್ ಖಂಡ್ರೆ, ಮೊಮ್ಮಗ ಸಂಸದ ಸಾಗರ್ ಖಂಡ್ರೆ. ಹೂವಿನಿಂದ ಅಲಂಕೃತಗೊಂಡಿರುವಂತಹ ವೇದಿಕೆಯ ಮೇಲೆ ಪಾರ್ಥಿವ ಶರೀರವನ್ನ ಇಟ್ಟು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಸಾರ್ವಜನಿಕರು, ಅಭಿಮಾನಿಗಳು, ಕಾರ್ಯಕರ್ತರು, ಭಾಲ್ಕಿಯ ವಿವಿಧ ಮಠಾಧೀಶರು, ರಾಜ್ಯವ್ಯಾಪ್ತಿಯ ಮಠಾಧೀಶರು, ರಾಜಕೀಯ ಗಣ್ಯರು ತಂಡೋಪಾದಿ ತಂಡದಲ್ಲಿ ಬರ್ತಾ ಇದ್ದಾರೆ. ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ರಂಭಾಪುರಿ ಶ್ರೀಗಳು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಈಗ ಕುಟುಂಬ ವರ್ಗದವರು ಭಕ್ತಿ ಗೌರವಪೂರ್ವಕವಾಗಿ ಪಾರ್ಥಿವ ಶರೀರ ಪೂಜ್ಯ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆಜಿ ಅವರ ಈಗ ಅಂತಿಮ ದರ್ಶನಕ್ಕೆ ದಯವಿಟ್ಟು ವೇದಿಕೆಗೆ ಯಾರು ಬರಬೇಡಿ.